ಸಿರುಗುಪ್ಪ ನಗರದ ಎಸ್ಇಎಸ್ ಪಾಲಿಟೆಕ್ನಿಕ್ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ನಡೆದಂತಹ ಮಾದಕ ವಸ್ತು ಮುಕ್ತ ಸಮಾಜದ ಸಂಕಲ್ಪ ಮತ್ತು ಎನ್ಡಿಪಿಎಸ್ ಕಾಯ್ದೆಯ ಅರಿವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಧೀಶ ಅಶೋಕ್ ಆರ್.ಎಚ್ ಅವರು ಉದ್ಘಾಟಿಸಿ ಮಾತನಾಡಿದ್ದು, ಈ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವರಾಜ್ ಪಾಟೀಲ್, ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬ್, ಪ್ಯಾನಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ ಸೇರಿದಂತೆ ಇತರರು ಭಾಗಿಯಾಗಿದ್ದು, ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರಪ್ಪ, ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್, ಕಾಲೇಜಿನ ಪ್ರಾಂಶುಪಾಲರಾದ ಐ ದಿವಾರಕರ ರಾವ್ ಮತ್ತು ವಕೀಲರ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಎಂ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳೇ, ನಾವು ಕೂಡ ನಿಮ್ಮ ವಯಸ್ಸನ್ನು ದಾಟಿ ಬಂದವರು. ನಮ್ಮ ದೇಶದಲ್ಲಿ ಮಾದಕ ವಸ್ತು ಅನ್ನೋದು ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿದೆ. ಕಾನೂನಿನ ಅರಿವಿನ ಕೊರತೆ ಭಾಳಷ್ಟಿದೆ. ಕೋರ್ಟಿಗೆ ಏನು ಬರ್ತಾರೆ, ತಪ್ಪು ಮಾಡಿದವರಾಗಲಿ ಅಥವಾ ಸಿವಿಲ್ ಕೇಸಸ್ ಆಗಲಿ, ಈ ಥರ ಕಾನೂನು ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್ ಅಂತ ಹೇಳೋರೇ ಹೆಚ್ಚು. ನಮಗೆ ಗೊತ್ತೇ ಇರಲಿಲ್ಲ ಸರ್, ತಪ್ಪು ಮಾಡಿಬಿಟ್ಟೆ ಅಂತ ಕೋರ್ಟ್ನಲ್ಲಿರೋರು ಅಥವಾ ಶಿಕ್ಷಣಾಧಿಕಾರಿಗಳು ತಮ್ಮ ಕಚೇರಿಯ ಕೆಲಸವನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅನ್ನೋದನ್ನು ಮೊಟ್ಟ ಮೊದಲದಾಗಿ ತಮಗೆ ತಿಳಿಸ್ಬೇಕಾಗ್ತದೆ. ನ್ಯಾಯಾಲಯ ನಿಮಗೆಲ್ಲ ಗೊತ್ತು, ಅಲ್ಲಿ ಕೇಸು ಇತ್ಯರ್ಥ ಆಗುತ್ತೆ. ಅದರ ಜೊತೆಗೆ ನ್ಯಾಯಾಲಯದಲ್ಲೇ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಅನ್ನುವಂಥ ಒಂದು ಸಮಿತಿ ಇದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯ್ಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.